ನಿನ್ನೆ ತಾನೇ ಬಿಗ್ ಬಾಸ್ನ ಫೈನಲ್ ನಡೆದು ಇತಿಹಾಸದಲ್ಲೇ ಯಾರೂ ಪಡೆದಂತಹ ವೋಟ್ಗಳನ್ನು ಹನುಮಂತ ಲಮಾಣಿ ಅವರು ಪಡೆದು ಅದ್ಭುತವಾಗಿ ಗೆಲುವನ್ನು ಸಾಧಿಸಿದರು. ಅಷ್ಟೇ ನಾರ್ಮಲ್ ಆಗಿ ಆ ಟ್ರೋಫಿಯನ್ನು ತಗೊಂಡು ಹೊರಗಡೆ ಹೋದರು. ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವರು ಹನುಮಂತ ತಗೊಂಡ ವೋಟ್ನ ಅರ್ಧದಷ್ಟು ವೋಟ್ಗಳನ್ನು ತಗೊಂಡಿದ್ರು. ಆದರೆ ತ್ರಿವಿಕ್ರಮ್ ಅವರ ತಾಯಿ ಏನಿದ್ದಾರೆ, ಆ ಅಮ್ಮನ ಹೆಸರು ನನಗೆ ಗೊತ್ತಿಲ್ಲ, ಹೊಟ್ಟೆ ಕಿಚ್ಚಿನ ಮಾತನ್ನು ಆಡಿದ್ದಾರೆ. ನೀವೆಲ್ಲರೂ ನಿನ್ನೆಯಿಂದ ಕೇಳಿರ್ಬೋದು ಅವ್ರು ಆಡಿರೋ ಮಾತುಗಳನ್ನು. ಮತ್ತೆ ನನ್ನ ಮಗ ವಿನ್ನರ್ ನಂಗೆ ಹನುಮಂತನಲ್ಲಿ ಏನು ಕಾಣಿಸ್ನಿಲ್ಲ. ಬಟ್ ಅವ್ರಿಗೆ ಕೊಡೋದು, ಅವನಿಗೆ ಸಿಗೋದು ಬೇರೆ ಯಾರಿಗನ ಸಿಕ್ಕಿದ್ರು ನನಗೊಂದು ನನ್ನ ಮನಸ್ಸಲ್ಲಿ ಇದ್ದಿದ್ದು ರಜತ್ ಅಥವಾ ನನ್ನ ಮಗ ಗೆಲ್ಲಬೇಕಿತ್ತು ಅಂತ ಹೇಳಿ. ಆದರೆ ಹನುಮಂತ ಗೆದ್ದಿದ್ದಾನೆ. ಅವನು ಏನು ಆಟ ಆಡಿದ್ನು ನಾನಂತೂ ನೋಡೇ ಇಲ್ಲ, ಅವನರಲ್ಲಿ ನನಗೇನು ಕಾಣಿಸೇ ಇಲ್ಲ ಅಂತ ಒಂದು ಮಾತನ್ನು ಆಡಿದರು. ಅಷ್ಟೇ ಅಲ್ಲದೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ ಅವಮ್ಮ, ಇದರಿಂದನೇ ನಾನು ಹೊಟ್ಟೆ ಕಿಚ್ಚು ಅನ್ನೋದನ್ನು ಬಳಸಿದ್ದು. ಹನುಮಂತನನ್ನು ಬಿಟ್ಟು ಬೇರೆ ಯಾರು ಗೆದ್ದಿದ್ರು ನನಗೆ ಖುಷಿ ಆಗ್ತಿತ್ತು ಅನ್ನೋ ಒಂದು ಮಾತನ್ನು ಅವಮ್ಮ ಹೇಳ್ತಾರೆ. ಅವಮ್ಮ ಹೇಳೋದಕ್ಕೆ ಒಂದು ಉದಾಹರಣೆ ಸಮೇತ ನಾನು ಹೇಳ್ತೀನಿ. ಅವಮ್ಮ ಹೇಳ್ತಾರೆ, ಹನುಮಂತನಲ್ಲಿ ನನಗೇನೂ ಕಾಣಿಸ್ಲಿಲ್ಲ ಅಂತ ಹೇಳಿ. ಹನುಮಂತನಲ್ಲಿ ನಿಮಗೇನೂ ಕಾಣಿಸಿಲ್ಲ ಅಂದರೂ ಪರವಾಗಿಲ್ಲ, ಶನಿವಾರದ ಎಪಿಸೋಡ್ ಫೈನಲ್ನಲ್ಲಿ ಆಡಿದಂತಹ ಶನಿವಾರದ ಎಪಿಸೋಡನ್ನು ನೀವು ನೋಡ್ಕೋತಾ ಹೋದರೆ ಒಂದು ಲೈನ್ಗಳನ್ನು ಹಾಕಿರ್ತಾರೆ ಸುದೀಪ್ ಅವರು, ಯಾರ್ಯಾರು ಎಷ್ಟೆಷ್ಟು ವೋಟ್ಗಳನ್ನು ತೊಗೊಂಡಿರ್ತಾರೆ ಅಂತ ಹೇಳಿ. ಟಾಪ್ 6 ಕೂರಿಸಿರ್ತಾರಲ್ಲ, ಅದರಲ್ಲಿ ಟಾಪ್ 6ಗೆ ಬಂದವ್ರದ್ದು 64 ಲಕ್ಷ ಅಷ್ಟೇ ವೋಟ್ಗಳು ಇರ್ತದೆ. ಅದು ಲೀಸ್ಟ್ ಅಂತ ಹೇಳ್ತಾರೆ, ಅಂದರೆ ಕಡಿಮೆ ಅಂತ ಹೇಳಿ. ಫಸ್ಟ್ ಬಂದಿರೋರು ವೋಟ್ಗಳನ್ನು ನೀವು ನೋಡಬೇಕು. ಅಮ್ಮ ನಿನಗೆ ಹನುಮಂತನಲ್ಲಿ ಏನೂ ಕಾಣಿಸಿಲ್ಲ ಅಂದರೆ ಆ ವೋಟ್ಗಳನ್ನು ಕೂತ್ಕೊಂಡು ಮನೆಯಲ್ಲಿ ಜಿಯೋ ಆ್ಯಪಲ್ಲಿ ಎಪಿಸೋಡ್ ಮತ್ತೆ ರಿಟರ್ನ್ ಹಾಕ್ತಾರೆ. ಅಲ್ಲಿ ಹೋಗಿ ಜನಗಳು ಅವನಿಗೆ ಹಾಕಿರೋ ವೋಟನ್ನು ನೋಡಿ. ಹನುಮಂತ ಅದರಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸ್ತಾನೆ. 5,23,00,000 ವೋಟ್ಗಳನ್ನು ಹನುಮಂತ ಪಡೆದಿರೋದು. ಅದು ಸುಮ್ಮನೆ ಪಡೆದಿರೋದಲ್ಲ, ಯಾವುದೋ ಹುಡುಗಿ ಜೊತೆಗೆ ನೈಟೆಲ್ಲ ಮಾತಾಡ್ಕೊಂಡು ಪಡೆದಿರೋದಲ್ಲ, ಅಥವಾ ಬಯಸ್ಟಾಗಿ ಆಡಿ ಪಡೆದಿರೋವಂಥದ್ದಲ್ಲ, ಯಾರನ್ನೋ ಮೋಸ ಮಾಡಿ ಅಥವಾ ಯಾರನ್ನೋ ಇನ್ನೊಬ್ಬರನ್ನ ತಪ್ಪನ್ನು ಮುಚ್ಚಿಕ್ಕಿ ಮತ್ತೊಬ್ಬರ ಮೇಲೆ ಹಾಕಿಬಿಟ್ಟು ಗೆದ್ದಿರುವಂತಹ ವೋಟ್ಗಳಲ್ಲ. ಅದು ಅವನು ಮಾಡಿದ ಎಂಟರ್ಟೈನ್ಮೆಂಟು, ಅವನು ಆಡಿದ ಆಟ, ಅವನ ಮುಗ್ಧತೆ, ಅವನ ನೀತಿ ನಿಯತ್ತುಗಳಿಂದ ಪಡೆದಂತಹ ವೋಟ್ ಅದು. ನೀವು ಹೇಳ್ತೀರಾ 50 ದಿನದಿಂದ ಬಂದವನು ಅಂತ. ಹನುಮಂತ 50 ದಿನದಿಂದ ಬಂದವನು ಅಲ್ಲ, 20ನೇ ದಿನಕ್ಕೆ ಬಂದವನು. ನೀವು 50 ದಿನದಿಂದ ಬಂದಿರೋನು ಗೆಲ್ಲಬಾರ್ದು ಅಂತ ಹೇಳಿದರೆ, ರಜತ್ ಬಂದಿರೋದು 50 ದಿನದಿಂದ. ನನ್ನ ಮಗ ಅಥವಾ ರಜತ್ ಗೆಲ್ಲಬೇಕು ಅಂತ ನಿಮ್ಮ ಬಾಯಲ್ಲೇ ಬಂದಿದೆ ಅಂತ ಹೇಳಿದರೆ, ಹನುಮಂತ ಗೆಲ್ಲೇಬಾರ್ದಿತ್ತು ಅನ್ನೋ ಒಂದು ಹೊಟ್ಟೆ ಕಿಚ್ಚು ನಿಮ್ಮಲ್ಲಿ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಿರಿಯರಿದ್ದೀರಿ, ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಮಾತನಾಡಿ. ಜನಗಳು ಯಾರೂ ಮೂರ್ಖರಿಲ್ಲ, ಇಲ್ಲಿ ನಿಯತ್ತಿಗೆ ಗೆಲುವು ಸಿಕ್ಕಿದೆ. ನಿಮ್ಮಂತಹ ಹೊಟ್ಟೆ ಕಿಚ್ಚಿನ ಮಾತುಗಳಿಂದ ನೀವು ಬಿಗ್ ಬಾಸ್ಗೆ ಬಂದು ಹೋದ ಮೇಲೇ ನಿಮ್ಮ ಮಗನ ಇಮೇಜು ಕೂಡ ಡ್ಯಾಮೇಜ್ ಆಗಿದ್ದು. ಯಾಕಂತ ಹೇಳಿದ್ರೆ, ಭವ್ಯನ ಜೊತೆಗೆ ಇದ್ದಾಗ ಇಬ್ಬರು ರಾಧಾಕೃಷ್ಣ ಥರ ಇದ್ದೀರಾ ಅಂದ್ಬಿಟ್ಟು ಮಗನ ಹತ್ರ ಹೋಗ್ಬಿಟ್ಟು ನೀನು ಭವ್ಯನ ಸವಾಸ ಬಿಡು ಅಂತ ಹೇಳಿದ ಮಾತು ಜನಗಳಿಗೂ ಕೂಡ ಅತಿ ಹೆಚ್ಚಾಗಿ ನಾಟಿದ್ದು ನಿಮ್ಮ ಮಗನ ಸೋಲಿಗೂ ಕೂಡ ಕಾರಣವಾಯಿತು. ದಯವಿಟ್ಟು ಇದರಿಂದ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಬಟ್ ನಿಮ್ಮ ಹೇಳಿಕೆಯಿಂದ ನಮಗೂ ಕೂಡ ಬೇಜಾರಾಗಿದೆ. ನಿಮ್ಮ ಅನಿಸಿಕೆ ಅನಿಸುತ್ತೆ, ಕಮೆಂಟ್ ಮಾಡಿ ತಿಳಿಸಿ.